ನಮಸ್ತೆ ಬಂಧುಗಳೇ, ಸ್ವರಾಜ್ ಹೆಡ್ಲೈಟ್ ಇಶ್ಯೂ ಬಗ್ಗೆ ಮಾತಾಡೋಣ. ನೋಡ್ತಿದ್ದೀರಾ ನೀವು, ಹೆಡ್ಲೈಟ್ನಲ್ಲಿ ನೀರು ಹೋಗಿ ಈ ಥರ ಸ್ವಲ್ಪ ಅಲ್ಲಿ ಇದು ಆಗಿ ಹೆಡ್ಲೈಟ್ ಆಪ್ರೇಟಿಂಗ್ ಸ್ವಲ್ಪ ಇಶ್ಯೂ ಆಗುತ್ತೆ. ಏನು ಕಾರಣ ಅಂತಂದರೆ ಅಲ್ಲಿ ನೀರೆಲ್ಲ ಹೋಗುತ್ತೆ, ಫಂಗಸ್ ಕ್ರಿಯೇಟ್ ಆಗುತ್ತೆ, ಹೆಡ್ಲೈಟು ಸರಿಯಾಗಿ ವರ್ಕ್ ಆಗೋಲ್ಲ. ಅಂದರೆ ಅಲ್ಲಿ ಜಾಸ್ತಿ ಆ್ಯಮ್ಸ್ ಜನ್ರೇಟ್ ಆಗುತ್ತೆ, ಹೆಡ್ಲೈಟ್ ಫೋಕಸ್ ಕೂಡ ವೇರಿಯೇಷನ್ ಆಗುತ್ತೆ. ಅಂದರೆ ಕರೆಂಟ್ ಕನ್ಸಂಪ್ಷನ್ ಸರಿಯಾಗಿ ಆಗೋ ಕಾರಣಕ್ಕೆ ನಾವೇನು ಮಾಡ್ತೇವೆ, ಅದಕ್ಕೆ ಹೆಡ್ಲೈಟ್ ಕಟ್ಔಟನ್ನು ಹಾಕ್ತಿದ್ದೀವಿ. ಇಲ್ಲೇ ನೋಡ್ತಿದ್ದೀರಿ ನೀವು, ಮೇನ್ ಕಟ್ಟನ್ನು ಇಲ್ಲಿ ವೈರ್ನ ನಾವು ಡಿಸ್ಕನೆಕ್ಟ್ ಮಾಡಿಬಿಟ್ಟು ಅಲ್ಲಿ ಈ ಹೆಡ್ಲೈಟ್ ಕಟ್ಔಟನ್ನು ಹಾಕ್ತೀವಿ. ಹೆಡ್ಲೈಟ್ ರಿಲೇ ಅಂತ ಹೇಳ್ತೀವಿ. ನೋಡ್ತಾ ಇದ್ದೀರಾ ಸರ್ಕ್ಯೂಟ್ ಡಯಾಗ್ರಾಮ ನಾವು ಪ್ರಿಪೇರ್ ಮಾಡಿದ್ದೀವಿ, ಈ ಥರ ಡಯಾಗ್ರಾಮಿಂಗ್ ಮಾಡೋಣ ಅಂತೇಳಿ. ಈಗೇನು ಮಾಡಿದ್ದೀವಿ, ಇಲ್ಲಿ ನಡುವೆ ವೈರ್ನ ಕಟ್ ಮಾಡ್ಕೊಂಡಿದ್ದೀವಿ. ಕಟ್ ಮಾಡಿಕೊಂಡು ಇದು ಸ್ವಿಚ್ ಕಡೆಯದು, ಅಂದರೆ ಹೆಡ್ಲೈಟ್ ಆಪ್ರೇಟಿಂಗ್ ಕಡೆಯದು, ಇದು ಹೆಡ್ಲೈಟ್ ಕಡೆ ಹೋಗುತ್ತೆ. ಇದು ಮೇನ್ ಹೋಗಿಬಿಟ್ಟು ಆಲ್ಟರ್ನೇಟ್ಗೆ ಕನೆಕ್ಷನ್ ಮಾಡ್ತೀವಿ. ಇನ್ನೊಂದು ಅರ್ಥಿಂಗ್ ಅಲ್ಲೇ ಬಾಡಿಗೆ ಟಚ್ ಕೊಡ್ತೇವೆ. ಈ ಥರ ಬಾಡಿ ಟಚ್ ಮಾಡಿದ್ದೀನಿ ನಾನು ಅರ್ಥಿಂಗು. ಇನ್ನೊಂದು ವೈರ್ನ ಮೇನ್ ವೈರ್ನ ತೊಗೊಂಬಂದು ಆಲ್ಟರ್ನೇಟ್ಗೆ ಈ ಥರ ವೈರಿಂಗ್ ಕಂಟಿನ್ಯೂಡ್ ಅದ್ರ ಜೊತೆಯಲ್ಲೇ ಹೋಗಿಬಿಟ್ಟು ನಮ್ದು ಆಲ್ಟರ್ನೇಟ್ ಇರುತ್ತಲ್ಲ, ಆಲ್ಟರ್ನೇಟ್ ಕಡೆಗೆ ನಾನು ಕನೆಕ್ಷನ್ ಕೊಟ್ಟಿದ್ದೇನೆ. ನೋಡ್ತಿದ್ದೀರಾ, ಈಗ ಬ್ರೈಟ್ನೆಸ್ ಕೂಡ ಜಾಸ್ತಿ ಬರುತ್ತೆ, ಒಳ್ಳೆ ಬ್ರೈಟ್ನೆಸ್ ಸಿಗುತ್ತೆ ನಮ್ಗೆ ಹೆಡ್ಲೈಟ್ ಕಟ್ಔಟ್ ಹಾಕೋದ್ರಿಂದ. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.